ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ JP ನಗರ 9th ಬ್ಲಾಕ್ 5th A ಬ್ಲಾಕ್ಗೆ ಬಂದಿದ್ದೀವಿ. 5th G A ಬ್ಲಾಕ್ಗೆ ಇವತ್ತು ನೋಡೋಕೆ ಬಂದಿರೋ ನಾವು ಮನೆ 2030 ಟ್ಯೂಬ್ಲೆಕ್ಸ್ ಹೌಸು ಇದೆ ನೋಡಿ. ಇದು ಬಂದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಅದ್ರ ಫ್ರಂಟ್ ಎಲಿವೇಷನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಫ್ರಂಟ್ ಎಲಿವೇಷನ್ ಆಗಿರುತ್ತೆ, ಸೌತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ಹಾಗೆ ಮನೆ ಪಕ್ಕದಲ್ಲಿ ನೋಡ್ಬೋದು 20 ಫೀಟ್ ರಸ್ತೆ ಕೂಡ ಸಿಗುತ್ತೆ ನಿಮಗೆ. ಆಲ್ರೆಡಿ ಡೆವಲಪ್ಮೆಂಟ್ ಏರಿಯಾನೇ. ಎರಡು ಸೈಡು ನಿಮಗೆ 20 ಫೀಟ್ ರಸ್ತೆ ಸಿಗುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಫ್ರಂಟ್ ಎಲಿವೇಷನ್ನ. ಹಾಗಾದ್ರೆ ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಮನೆ ಮುಂದೆ ಫುಲ್ ಗೇಟ್ ಕೊಟ್ಟಿದ್ದಾರೆ. MS ಅಲ್ಲಿ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೊಂದು ಪಾರ್ಕಿಂಗ್ ಜಾಗ ಸಿಗುತ್ತೆ ನೋಡ್ಬೋದು. ಆರಾಮಾಗಿ ಒಂದು ಕಾರು 2-3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಕೆಳಗಡೆ ನಿಮಗೆ ಟೈಲ್ಸ್ ಕೂಡ ಮಾಡಿದ್ದಾರೆ. ಹಾಗೆ ನಿಮ್ಗೆ ವಾಲ್ ಕೂಡ ನೋಡ್ಬೋದು. ನಿಮಗೆ ಗ್ರಾನೈಟ್ ಮಾಡಿದ್ದಾರೆ, ರೆಡ್ ಕಲರ್ ಗ್ರಾನೈಟು ತುಂಬ ಚೆನ್ನಾಗಿ ಬಂದಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಬೋರ್ ಕೂಡ ಬಂದಿದೆ. ಹಾಗೆ ಅಲ್ಲಿ ಸಂಪಿದೆ. ಇಲ್ಲಿಗೆ ಬಂದ್ಬಿಟ್ಟು ಗ್ಯಾಸ್ ಪ್ರವೇಶನ್ ಜಾಗ ಕೂಡ ಕೊಟ್ಟಿದ್ದಾರೆ, ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಜಸ್ಟ್ ಮೀಟ್ರ್ ತಗೋಬೇಕಷ್ಟೆ. ಹಾಗೆ ಕೆಳಗಡೆ ಬಂದರೆ ನಿಮಗೆ ಇದು ಪಾರ್ಕಿಂಗ್ ಜಾಗ ಆಯಿತು. ಒಂದು ಕಾರು 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಆಯಿತು. ಹಾಗೆ ನಿಮಗೆ ಕೆಳಗಡೆ ಒಂದು ಸಿಂಗಲ್ ರೂಮ್ ಅಂದರೆ ಒಬ್ಬರು ಇರೋ ಅಂಥ ಜಾಗ ಕೂಡ ಇದೆ. ಸಾರಿ, ಅಲ್ಲಿ ನೋಡಿಸಿದ್ದು ಶೂ ರ್ಯಾಕು. ಇಲ್ಲಿ ಗ್ಯಾಸ್ ಪ್ರವೇಶನ್ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಮನೆ ಮುಂದೆ ಜಾಗ ಕೂಡ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಸೆಟ್ ಬ್ಯಾಕ್ ಕೂಡ ಇದೆ. ಹಾಗಾದರೆ ಬನ್ನಿ ಇಲ್ಲಿ ಕೆಳಗಡೆ ರೂಮ್ಗೆ ಹೋಗೋಣ. ಓಕೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಅದರಿಂದನೇ ಇದೆ. ಇದೊಂದು ಸಣ್ಣ ಬ್ಯಾಚುಲರ್ ರೂಮ್ ಅಂತಲೂ ಹೇಳ್ಬೋದು. ಓಕೆ, ಬೇಕಂದರೆ ನಿಮಗೆ ಇಲ್ಲಿ ಒಂದು ಸ್ಲ್ಯಾಬ್ ಮಾಡ್ಕೊಂಡು ಅಡುಗೆ ಮಾಡೋ ಥರ ಮಾಡ್ಕೋಬೋದು ಚಿಕ್ಕದಾಗಿ. ಇಲ್ಲೊಂದು ರೂಮ್ ಹಾಲ್ ಬರ್ತದೆ. ಓಕೆ, ಅಡುಗೆ ಮನೆಗೆ ಇಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಮಾಡ್ಕೋಬೋದು ನೀವು. ಇಲ್ಲಿ ಸ್ಲ್ಯಾಬ್ ಮಾಡ್ಕೊಂಡ್ರೆ ನಿಮಗೆ ಅದೊಂದು ಚಿಕ್ಕದು ಹಾಲ್ ಬರುತ್ತೆ. ಮೇಲ್ಗಡೆ ಚಿಕ್ಕದಾಗಿ ಒಂದು ಕಬೋರ್ಡ್ ಮಾಡಿದ್ದಾರೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದು ಬಂದು ಕೆಳಗಡೆ ಇರೋ ರೂಮು, ಒಂದು ರೂಮ್ ಅಂತ ಹೇಳ್ಬೋದು ಬ್ಯಾಚುಲರ್ಸ್ಗೆ. ಹಂಗಂದರೆ ಮೇಲೆ ಹೋಗೋಣ. ಬನ್ನಿ ಮೇಲೆ ಹೋಗೋಣ. ಅದೊಂದು ರೂಮು. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ. ಓಕೆ, ಮೆಟ್ಲು ಕೂಡ ನೋಡ್ಬೋದು. ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ರೆಡ್ ಕಲರ್ ಗ್ರಾನೈಟು ಮಾಡಿ ಬೆಳೀತಾ ಇದ್ದೀವಿ. ಹಾಗೆ ಮನೆ ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಓಪನ್ ಜಾಗ ಸಿಗುತ್ತೆ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ಗೋಡೆಗೆ, ಗಲೀಜಾಗಬಾರ್ದು ಅಂತ. ಹಾಗೆ ಈ ಸೈಡ್ ಕೂಡ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ನೋಡ್ಬೋದು. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇದು ಕೆಳಗಡೆಯಿಂದ ಅಂದರೆ ಮೇಲ್ಗಡೆಯಿಂದ
ಓಕೆ, ಇಲ್ಲಿ ಬಂದರೆ ನಿಮಗೆ ಬಾಗಿಲು ಟೀ ಕೊಟ್ಟಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗ್ತಾ ಇರೋಂಗೆ ನಿಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಈಸ್ಟ್ ಫೇಸ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ದೊಡ್ಡದಾಗಿದೆ ಹಾಲು. ಅಲ್ಲಿ ಮುಂದುಗಡೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರೆಡ್ ಸಾಯಿಲಲ್ಲಿ ವಿಂಡೋಸ್ ಕೊಟ್ಟಿದ್ದಾರೆ. ನಿಮಗೆ ನೋಡ್ತಾ ಇದ್ದೀನಿ ಮನೆ ಒಂದು ರೌಂಡು. ಈ ಕಡೆ ಕಿಟಕಿನೂ ನಿಮಗೆ ಟೀ ಕುಡಿಯೋರು ಕೊಟ್ಟಿದ್ದಾರೆ. ಕೆಳಗಡೆ ನೋಡ್ಬೋದು ರೆಡ್ ಕಲರ್ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಟೋರೇಜ್ಗೆ ನಿಮಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಸ್ಟೋರೇಜ್ ಮಾಡ್ಬೋದು. ಹಾಗೆ ನಿಮಗೆ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇದಿಷ್ಟು ಹಾಲಲ್ಲಿ ಬರುವಂಥ ಜಾಗ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಹಾಲು. ಓಕೆ, ಹಂಗೆ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆ ಹೋಗೋದು ಮುಂಚೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಹಾಗೆ ಅಡುಗೆ ಮನೆಗೆ ಹೋಗೋಣ. ನೋಡ್ಬೋದು ಎಲ್ ಶೇಪಲ್ಲಿ ನಿಮಗೆ ವುಡ್ ವರ್ಕ್ ನಡೆದಿದೆ. ಇಲ್ಲೂ ಅಷ್ಟೇ ನಿಮಗೆ ಅಡುಗೆ ಮನೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ ಶೇಪಲ್ಲಿ ತುಂಬ ದೊಡ್ಡದಾಗಿದೆ. ನಿಮಗೆ ನೋಡಿಸ್ತಾ ಇದ್ದೀನಿ. ಕೆಳಗಡೆಕ್ಕೆಲ್ಲ ನಿಮಗೆ ಕಬೋರ್ಡ್ಗಳು, ವಾರ್ಡ್ರೋಬ್ಗಳು ಬಂದಿದೆ. ಹಾಗೆ ಮೇಲೆ ಕೂಡ ಓವರ್ ಹೆಡ್ ವಾರ್ಡ್ರೋಬ್ ಬಂದಿದೆ. ಹಾಗೆ ಇಲ್ಲಿ ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮಗೆ ಕ್ಲೋಸ್ ಮಾಡ್ಕೋಬೋದು. ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿ ಮಡಗೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ನಿಮಗೊಂದು ದೊಡ್ಡದಾಗಿ ಡೈನಿಂಗ್ ಹಾಲ್ ಬರುತ್ತೆ. ನಿಮಗೆ ಇಲ್ಲಿ ಡೈನಿಂಗ್ ಹಾಲ್ ಮಾಡಿಕೋಬೋದು. ಅಂದರೆ ಡೈನಿಂಗ್ ಇದು ಮಾಡ್ಬೋದು. ಊಟದ ಟೇಬಲು ಆರಾಮಾಗಿ ನೀವು 4 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಇರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ಚಿಕ್ಕದಾಗೊಂದು ಕ್ರ್ಯಾಕರ್ ರೂಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಷಿಂಗ್ ಮಿಷಿನ್ ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಓವರ್ ಹೆಡ್ ರೂಮ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಇಲ್ಲೂ ಅಷ್ಟೇ ಕಬೋರ್ಡ್ ಕೊಟ್ಟಿದ್ದಾರೆ. ಏನು ಬೇಕಾದ್ರೂ ಮಾಡ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಬಂದಿದೆ ಈ ಜಾಗ. ಓಕೆ, ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಹಾಲು, TV ಕ್ಯಾಬಿನೆಟ್ಟು. ಈ ಕಡೆ ಬಂದರೆ ದೇವ್ರ ಮನೆ ಇದೆ. ಇಲ್ಲಿ ಬಂದು ಅಡುಗೆ ಮನೆ, ಕಿಚನ್. ಹಾಗೆ ಇಲ್ಲಿ ಬಂದರೆ ಡೈನಿಂಗ್ ಹಾಲ್, ಕಾಮನ್ ರೆಸ್ಟ್ ರೂಮ್. ಇದು ಬಂದು ಕೆಳಗಡೆ ಇರುವಂಥದ್ದು ಫಸ್ಟ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರ್ ಮೇಲೆ ಹೋಗೋಣ. ಓಕೆ, ಮೇಲ್ಗಡೆ ಬರ್ತಾ ಇರೋಂಗೆ ನಿಮಗೆ ಒಂದು ಸ್ಟಡಿ ಟೇಬಲ್ ಕೂಡ ಸಿಗುತ್ತೆ. POP ಫಾಲ್ ಸೀಲಿಂಗ್ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ನೀಟಾಗಿ ಮಾಡಿದ್ದಾರೆ, ಡೀಸೆಂಟಾಗಿ. ಹಾಗೆ ನನ್ನ ರೈಟ್ ಸೈಡ್ ಬರ್ತಾ ಇರೋಂಗೆ ನಿಮಗೊಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ, ನೋಡ್ತಾ ಇದ್ದೀರಾ. ವಾರ್ಡ್ರೋಬ್ಸ್, ಮೇಲ್ಗಡೆ ಕೂಡ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಓಕೆ, ಈ ಕಾರ್ನರಿಂದ ನೋಡೋಣ. ಇಲ್ಲಿ ಬಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ.
ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬರುತ್ತೆ. ಸೌತ್ ಫೇಸ್ ಆಗಿರೋದ್ರಿಂದ ನಿಮಗೆ ಬಾಲ್ಕನಿ ಬರುತ್ತೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ. ಆಚೆ ಬಂದರೆ ನಿಮಗೆ ಜಾಗ ಈ ಥರ ಕಾಣಿಸುತ್ತೆ. ಅಕ್ಕಪಕ್ಕ ಎಲ್ಲ ಮನೆ ಬಂದ್ಬಿಟ್ಟಿದೆ ಆಲ್ರೆಡಿ. ಮನೆಗೆ ಹೊರಡೋಣ. ಓಕೆ, ಹಾಗೆ ಬಂದರೆ ಇಲ್ಲೊಂದು ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ನಿಮಗೆ. ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಎಕ್ಸಿಟ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಮಾಸ್ಟರ್ ಬೆಡ್ರೂಮ್. ಹಾಗೆ ನಮಗೆ ಲೆಫ್ಟ್ ಸೈಡಲ್ಲಿ ಬಂದರೆ ಇದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ನೋಡ್ಬೋದು ವಾರ್ಡ್ರೋಬ್ಸ್, ಕಬೋರ್ಡ್ ಎಲ್ಲ ಇದೆ. ಓವರ್ ಹೆಡ್ ಕಬೋರ್ಡ್, ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ POP ಫಾಲ್ ಸೀಲಿಂಗ್. ಈ ಕಾರ್ನರಿಂದ ನೋಡ್ತಾ ಇದ್ದೀವಿ. ಓಕೆ, ಇಲ್ಲಿ ಯಾರಿಗೂ ಗೊತ್ತಾಗೋದು ಇಲ್ಲ ನೋಡಿ. ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಯಾವುದೋ ಕಬೋರ್ಡ್ ಇದೆ ಅನ್ಕೋಬೋದು. ನೋಡ್ರೆ ಇಲ್ಲಿ ಒಳಗಡೆ ರೆಸ್ಟ್ ರೂಮ್ ಇದೆ ನಿಮಗೆ. ಇಲ್ಲಿ ಸಿಂಕ್ ಬರುತ್ತೆ, ಹ್ಯಾಂಡ್ ವಾಶ್ ಮಷಿನ್ ಇಲ್ಲಿ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಹಾಗೆ ಕಬೋರ್ಡ್ ಕೂಡ ಇದೆ ನಿಮಗೆ. ಓಕೆ, ಇದಿಷ್ಟು ಚಿಲ್ಡ್ರನ್ ಬೆಡ್ರೂಮಲ್ಲಿರುವಂಥದ್ದು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಚಿಲ್ಡ್ರನ್ ಬೆಡ್ರೂಮ್. ಸ್ಟಡಿ ಟೇಬಲ್, ಮೇಲ್ಗಡೆ ಕೂಡ ಹಾಗೆ ವಾಟ್ರು, ಹಾಗೆ POP ಫಾಲ್ ಸೀಲಿಂಗ್. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್. ಕರೆಂಟ್ ಹೋಯಿತು. ಓಕೆ, ಮೇಲೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಮೆಟ್ಲಿಗೆಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ಮೇಲ್ಗಡೆ ಕೂಡ ನಿಮಗೆ ಒಂದು ರೂಮ್ ಬಂದಿದೆ. ಇದು ಬಂದ್ಬಿಟ್ಟು ಗೆಸ್ಟ್ ರೂಮ್ ಅಂತ ಹೇಳ್ತೀವಿ ನಾವು. ಇದು ಕೂಡ ನಿಮಗೆ ಕಬೋರ್ಡ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಕೆಳಗಡೆ ಏನು ನೋಡ್ರಿ ಮಾಸ್ಟರ್ ಬೆಡ್ರೂಮು ಸೇಮ್ ಅದೇ ಥರ. ಇಲ್ಲೂ ಬಾಲ್ಕನಿ ಬರುತ್ತೆ. ಇದು 3ನೇ ಬೆಡ್ರೂಮು. ಓಕೆ, ಇಲ್ಲಿ ಬಂದು ನಿಮಗೆ ಓಪನ್ ಟೆರೆಸ್ ಬರುತ್ತೆ. ನೋಡ್ಬೋದು ಕಂಬಿ ಕೂಡ ಕೊಟ್ಟಿದ್ದಾರೆ. ಬಟ್ಟೆ ಒಗೆದು ಬಟ್ಟೆ ಒಣಗಾಕ್ಬೋದು. ತುಂಬ ಬಿಸಿಲಿರೋದ್ರಿಂದ ಆಚೆ ಹೋಗ್ತಾಯಿಲ್ಲ. ಓಕೆ, ಇನ್ನೊಂದು ಹೇಳ್ತಾ ಇದ್ದೀನಿ. ಇದರ ಅಡ್ರೆಸ್ಸು JP ನಗರ 9th ಕ್ರಾಸು 5th GA ಬ್ಲಾಕ್ ಬರುತ್ತೆ ನಿಮಗೆ. ಇದು 2030 ಆಗಿರುತ್ತೆ. BDA ಸೌತ್ ಆ್ಯಂಡ್ ಈಸ್ಟ್ ಫೇಸ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 125 ಹೇಳ್ತವ್ರೆ. ನೆಗೋಷಿಯಬಲ್ ಇರುತ್ತೆ, ಸ್ಲೈಟ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ನಿಮಗೆ. ಈ ಮನೆ ನಿಮ್ಗೆ ಇಷ್ಟ ಆಗಿದ್ದರೆ, ಹಾಗೆ ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನೇನು ಬೇಕಾಗಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ನನ್ನ ನಂಬರ್ಗೆ ಫೋನ್ ಮಾಡಿ, ಅಲ್ಲೇ ಮಾತಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ ನಿಮಗೆ. ಅಲ್ಲೇ ಮೀಟ್ ಮಾಡೋಣ. ತುಂಬ ಥ್ಯಾಂಕ್ಸ್.